cancer remissions mark milestone for CAR T-cell therapy at Narayana Health City, Bangalore, India. 18th June 2025. In a landmark development for cancer care in India, 3 patients treated with CAR T-cell therapy for relapsed follicular lymphoma at Narayana Health City, Bangalore, have completed 3 years of successful follow-up, making this one of the longest documented survivals post-CAR T therapy in South India. Chimeric antigen receptor T-cell (CAR T) therapy, a cutting-edge immunotherapy, has become a beacon of hope for patients with relapsed or treatment-resistant lymphoma. India now produces CAR T therapy domestically, with 2 CDSCO-approved products, Nexcar 19 and Kartemi, making this life-saving treatment more accessible and affordable. Ms. Perumla, name changed, a 66-year-old homemaker, relapsed with aggressive lymphoma in 2022 and underwent CAR T therapy in March 2023. She has since been in complete remission and is now enjoying quality time with her grandchildren. Among the long-term survivors is Mr. Rehan, name changed, a 43-year-old from Bangalore who was diagnosed during the COVID-19 pandemic. After exhausting all conventional therapies, he received CAR T therapy in November 2022. Despite multiple setbacks, including a severe COVID-19 infection and swine flu during his Hajj pilgrimage, he is now in remission and in his 3rd year of follow-up. India witnesses over 1.4 million new cancer cases annually, with lymphomas accounting for a significant burden among hematological malignancies. While conventional treatments help many patients, relapsed or treatment-resistant cases often have poor survival outcomes. The 5-year survival rate for such patients can be as low as 20-30%. ಯಾಕೆ ಕರೆಸಿದ್ವಿ ಅಂದ್ರೆ ಈಗ ಕ್ಯಾನ್ಸರ್ ಕಾಯಿಲೆಗೆ ಜನರಲಿ ನಾವು ಬರೀ ಕೀಮೋಥೆರಪಿ ಅಥವಾ ಸರ್ಜರಿ ಟ್ರೀಟ್ಮೆಂಟ್ ಬಗ್ಗೆ ನಮಗೆ ತಿಳುವಳಿಕೆ ಇರುತ್ತೆ. ಇತ್ತೀಚೆಗೆ ಇಮ್ಯುನೊಥೆರಪಿ ಅಂತ ಒಂದು ಹೊಸ ಟ್ರೀಟ್ಮೆಂಟ್ ಬಂದಿರೋದ್ರಿಂದ ಅದು ನಮಗೆ ಜನರಿಗೆ ಅದ್ರ ಬಗ್ಗೆ ಅವೇರ್ನೆಸ್ ಕೊಡ್ಲಿಕ್ಕೆ ಈ ತರ ಮೀಟಿಂಗ್ ಕರೆಸಿರೋದು. ಈಗ ಈ 2 ಪೇಷಂಟಿಗೂ ಈ ತರ ಈ ಕಾರ್ ಟಿ ಥೆರಪಿ ಅಂದ್ರೆ ಇಮ್ಯುನೊಥೆರಪಿ ಅವ್ರದ್ದೇ ಸ್ವಂತ ಟಿ ಸೆಲ್ಸ್ ಕಲೆಕ್ಟ್ ಮಾಡಿ ಅದನ್ನ ರಿಸೆಪ್ಟರ್ ಚೇಂಜ್ ಮಾಡಿ ವಾಪಸ್ ಹಾಕಿದ್ರೆ ಆ ಸೆಲ್ಲು ಕ್ಯಾನ್ಸರ್ ಸೆಲ್ಸ್ಗೆ ಹೋಗಿ ನಾಶ ಮಾಡುತ್ತೆ. ಇದರಲ್ಲಿ ಸ್ಟ್ರಾಂಗ್ ಕೀಮೋಥೆರಪಿ ಅಥವಾ ಸರ್ಜರಿ ಕೊಡೋ ಅವಶ್ಯಕತೆ ಇರಲ್ಲ. ಆ್ಯಂಡ್ ನೀವೇ ನೋಡಿದಿರ ಇವಾಗ ಈ ಪೇಷಂಟ್ಸಿಗೆ ಸೈಡ್ ಎಫೆಕ್ಟ್ ಆ ಥರ ಏನಿಲ್ಲ, ಭಾಳ ಸುಲಭವಾಗಿ ಮಾಡ್ಬೋದು. ಸ್ವಲ್ಪ ವಯಸ್ಸಾಗಿದ್ದೋ ಪೇಷಂಟ್ಗೂ ಮಾಡ್ಬೋದು. ಈಗ ಸದ್ಯಕ್ಕೆ ಕಾಯಿಲೆ ರಿಟರ್ನ್ ಬಂದಾಗ ಮಾಡ್ತಾ ಇದನ್ನು ಇವಾಗ ಉಪಯೋಗಿಸ್ತಾ ಇರೋದು. ಸದ್ಯಕ್ಕೆ ಇನ್ನು ಮುಂದೆ ಕಾಯಿಲೆ ಕಂಡಿದ್ದ ಕೂಡಲೇ ಅದನ್ನು ಟ್ರೀಟ್ಮೆಂಟ್ ಮಾಡಲಿಕ್ಕೆ ಅವಶ್ಯಕತೆ ಸಿಗತ್ತೆ. ಥ್ಯಾಂಕ್ ಯು. ಸೊ ಇವಾಗ ಆ್ಯಕ್ಚುಲಿ ಪೇಷಂಟ್ ಮುಖಾಂತರ ಆಲ್ಮೋಸ್ಟ್ 20ಕ್ಕಿಂತ ಜಾಸ್ತಿ ಪೇಷಂಟ್ ಆಗಿದೆ. ಇದರಲ್ಲಿ ಲಾಂಗೆಸ್ಟ್ ಫಾಲೋ ಅಪ್ ಇರೋ ಪೇಷಂಟ್ಸ್ ಆಲ್ಮೋಸ್ಟ್ ಇವಾಗ 3 ವರ್ಷ ಆಗಿದೆ ಇವಾಗ ಟ್ರೀಟ್ಮೆಂಟ್ ಮಾಡಾದ್ಮೇಲೆ ಅವರಿಗೆ ಇವಾಗ ಫಾಲೋ ಅಪ್ ಕರೆಸಿದ್ವಿ. ಬಿಕಾಸ್ ಕ್ಯಾನ್ಸರ್ ಕಾಯಿಲೆದಲ್ಲಿ ಎಷ್ಟು ನಮಗೆ ಜಾಸ್ತಿ ಫಾಲೋ ಅಪ್ ಸಿಗುತ್ತೆ ಅಷ್ಟು ಒಳ್ಳೆ ಕ್ಯೂರ್ ರೇಟ್ ಇದೆ. ಜನರಲಿ 5 ವರ್ಷ ಕ್ರಾಸ್ ಆದ್ಮೇಲೆ ನಾವು ಕಂಪ್ಲೀಟ್ ಕ್ಯೂರ್ ಅಂತ ಹೇಳ್ತೀವಿ. ಸೊ ಲಿಂಫೋಮಾ ಕಾಯಿಲೆದಲ್ಲಿ ಜನರಲಿ ಕಂಟಿನ್ಯೂಸ್ ಜ್ವರ 2 ವಾರಕ್ಕಿಂತ ಜಾಸ್ತಿ, ವೇಟ್ ಕಡಿಮೆ ಆಗೋದು, ಕೆಲವು ಜನರಿಗೆ ಗಡ್ಡೆ ಬೆಳೆದಿದ್ದು ಕೈಗೆ ಸಿಗೋದು, ಆ ಥರ ಎಲ್ಲ ಸಿಂಪ್ಟಮ್ಸ್ ಬಂದರೆ ಅದು ಲಿಂಫೋಮಾ ಅಂತ ಹೇಳ್ತೀವಿ. ಬಿಕಾಸ್ ಇದು ಲಿಂಫ್ ನೋಡ್ ಅಥವಾ ಲಿಂಫ್ ಗಡ್ಡೆದು ಕ್ಯಾನ್ಸರ್ ಕಾಯಿಲೆಗೆ ನಾವು ಲಿಂಫೋಮಾ ಅಂತ ಹೇಳಿದ್ವಿ. ಅದಕ್ಕೆ ಸ್ಟ್ಯಾಂಡರ್ಡ್ ಟ್ರೀಟ್ಮೆಂಟ್ ಬರೀ ಕೀಮೋಥೆರಪಿ ಇರ್ತಿತ್ತು. ಬಟ್ ಇತ್ತೀಚೆಗೆ ಈ ಥರ ಟ್ರೀಟ್ಮೆಂಟ್ ಇರೋದ್ರಿಂದ ಇಮ್ಯುನೊಥೆರಪಿಯಿಂದ ಅದರಲ್ಲಿ ಜಾಸ್ತಿ ಗುಣಪಡಿಸೋ ಚಾನ್ಸ್ ಇದೆ. ಅದೇ ನಾನು ಹೇಳ್ತಾ ಇರೋದು, ಕಂಪ್ಲೀಟ್ ಕ್ಯೂರ್ ಆಗೋ ಚಾನ್ಸಸ್ ಇದೆ. ಸೊ ಪ್ರಿಕಾಷನ್ಸ್ ಇದು ಬರಬಾರ್ದಂತ ನೋಡ್ಲಿಕ್ಕೆ ಜನರಲ್ ನಾವೆಲ್ಲ ಹೇಳ್ತೀವಿ, ಹೆಲ್ತಿ ಲೈಫ್ ಸ್ಟೈಲು, ನೀವು ಏನೆಲ್ಲ ಆಹಾರ ತಗೊಳ್ಳೋದು ಸ್ವಲ್ಪ ಜಾಗ್ರತೆ ಇರಬೇಕು, ನೋ ಸ್ಮೋಕಿಂಗ್, ನೋ ಆಲ್ಕೋಹಾಲ್, ಸೆಡೆಂಟರಿ ಲೈಫ್ ಸ್ಟೈಲ್ ಇರಬಾರ್ದು, ಆದಷ್ಟು ಎಕ್ಸರ್ಸೈಸ್ ಮಾಡಬೇಕು, BP ಶುಗರ್ ಕಂಟ್ರೋಲಲ್ಲಿ ಇದ್ರೆ ಅದೆಲ್ಲ ಮಾಡಿದ್ರೆ ನಾವು ಜನರಲ್ ನಮ್ದು ಹೆಲ್ತ್ ಚೆನ್ನಾಗಿರುತ್ತೆ, ಕ್ಯಾನ್ಸರ್ ಬರೋ ಚಾನ್ಸಸ್ ಕಡಿಮೆ ಇರುತ್ತೆ. ಬಟ್ ಸ್ಪೆಸಿಫಿಕ್ ಆಗಿ ಇವಾಗ ಲಂಗ್ ಕ್ಯಾನ್ಸರ್ಗೆ ಸ್ಮೋಕಿಂಗ್ ಮಾಡದೆ ಇಲ್ಲಿದ್ರೆ ಬರೋ ಚಾನ್ಸಸ್ ಕಡಿಮೆ ಅಂತ ಹೇಳ್ತೀವಿ. ಆ ಥರ ಇದು ಯಾವುದು ಕಂಡಿಡ್ದಿಲ್ಲ ಈ ಥರ ಕಾಯಿಲೆಗೆ. ಸೊ ಇದು ಇವಾಗ ಇತ್ತೀಚೆಗೆ ಇವಾಗ ನಾನು ಹೇಳಿದ್ದಲ್ಲ ಒಂದು 25-30 lakhs ರೇಂಜಲ್ಲಿ ಇದೆ. ಬಟ್ ಡೆಫಿನೆಟ್ಲಿ ಕಡಿಮೆ ಆಗುತ್ತೆ. ಆ್ಯಂಡ್ ಐ ಆಮ್ ಥಿಂಕಿಂಗ್ ಸೂನ್ 10-15 ಲಕ್ಷ ರೇಂಜಲ್ಲಿ ಬರಬಹುದು ಅಂತ ಅನಿಸ್ತಾ ಇದೆ. ಬಿಕಾಸ್ ಈ ಮ್ಯಾನುಫ್ಯಾಕ್ಚರಿಂಗ್ ಎಲ್ಲ ನಮ್ಮ ದೇಶದಲ್ಲೇ ಆಗ್ತಾ ಇದೆ ಈಗ. ಸೊ ಈಗ ಸದ್ಯಕ್ಕೆ ಮೇನ್ ಹಾಸ್ಪಿಟಲ್ ಇವಾಗ ಎಲೆಕ್ಟ್ರಾನಿಕ್ ಸಿಟಿನಲ್ಲಿ ಇರೋದು. ಬಟ್ ಟೋಟಲಿ ಇಂಡಿಯಾದಲ್ಲಿ ಒಂದು 34 ಹಾಸ್ಪಿಟಲ್ಸ್ ಇದೆ ಈಗ ಸದ್ಯಕ್ಕೆ, ಎಲ್ಲ ಅಕ್ರಾಸ್ ದ ಕಂಟ್ರಿ. ಶರದ್ ದಾಮೋದರ್.